ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭೂಗೋಳದ ಒಂದು ಅತ್ಯಂತ ಮಹತ್ವದ ಟಾಪಿಕ್ ಆದಂತಹ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಕುರಿತಾದ ಪ್ರಶ್ನೆಗಳು ಇದ್ದೇ ಇರ್ತವೆ. ಅದು ನವೋದಯ ಆಗಿರ್ಬೋದು, ಆದರ್ಶ, ಸೈನಿಕ ಮತ್ತು SSLC, PUC ಪರೀಕ್ಷೆ ಆಗಿರ್ಬೋದು, ಅಥವಾ KRTET ಮತ್ತು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲಿಯೂ ಕೂಡ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಲೋಕನವನ್ನು ಮಾಡೋಣ. ಮೊದಲನೇದಾಗಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದರೇನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಅಂತಕ್ಕಂಥವು ಭೂಮಿಯ ಮೇಲೆ ಇರುವ ಯಾವುದೇ ಸ್ಥಳದ ನಿಖರವಾದ ಸ್ಥಾನವನ್ನು ತಿಳಿಯಲು ಬಳಸುವ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಸಾಮಾನ್ಯವಾಗಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಾದಂಥ ಗೊಂದಲ ಇರುತ್ತೆ. ಅಕ್ಷಾಂಶಗಳೆಂದರೇನು, ಅವು ಹೇಗಿರ್ತವೆ, ರೇಖಾಂಶಗಳೆಂದರೇನು, ಅವು ಹೇಗಿರ್ತವೆ ಅಂತಕ್ಕಂಥದ್ದು. ಈ ಅಕ್ಷಾಂಶ ಮತ್ತು ರೇಖಾಂಶಗಳು ಇವು ನೈಜ ರೇಖೆಗಳಲ್ಲ, ಇವು ವಾಸ್ತವಿಕ ರೇಖೆಗಳಲ್ಲ, ಇವು ಕೇವಲ ಕಾಲ್ಪನಿಕ ರೇಖೆಗಳು. ಅದು ಗೋಳ ಮತ್ತು ನಕ್ಷೆಯ ಮೇಲಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳು. ಇವುಗಳ ಉಪಯೋಗ ಏನು ಅಂತಂದರೆ, ಭೂಮಿಯ ಮೇಲಿರ್ತಕ್ಕಂತಹ ಯಾವುದೇ ಒಂದು ಸ್ಥಳದ ನಿಖರವಾದ ಸ್ಥಾನ ಯಾವುದು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಈ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ನೆರವಾಗ್ತವೆ. ಇನ್ನು ಅಕ್ಷಾಂಶ ಎಂದರೇನು ನೋಡಿ, ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳಿಗೆ ನಾವು ಅಕ್ಷಾಂಶಗಳು ಅಂತ ಕರಿತೀವಿ. ಇಲ್ಲಿ ಒಂದು ಗೊಂದಲ ಇರುತ್ತೆ ಮಕ್ಕಳಲ್ಲಿ, ಅಕ್ಷಾಂಶಗಳು ಹೇಗಿರ್ತವೆ, ರೇಖಾಂಶಗಳು ಹೇಗಿರ್ತವೆ. ಇಲ್ಲಿ ಒಂದು ಅಕ್ಷಾಂಶಗಳು ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಿರುತ್ತವೆ. ಇಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಒಂದು ಕೋಡ್ ಏನಪ್ಪ ಅಂತಂದರೆ, ಅಡ್ಡಲಾಗಿ ಇರ್ತಕ್ಕಂಥವು ಅಡ್ಡಲಾಗಿ ಅಕ್ಷಾಂಶ, ಅಡ್ಡಲಾಗಿ ಇರ್ತಕ್ಕಂಥ ರೇಖೆಗಳು ಅಕ್ಷಾಂಶಗಳು ಅಂತಂದರೆ, ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲ್ಪಟ್ಟ ರೇಖೆಗಳಿಗೆ ಏನಂತ ಕರೀತಾರಪ್ಪ ಅಂತಂದರೆ ಅಕ್ಷಾಂಶಗಳು ಅಂತ ಕರೀತಾರೆ. ಇನ್ನು ಒಟ್ಟು ಎಷ್ಟು ಅಕ್ಷಾಂಶಗಳಿವೆ ಅಂತಂದರೆ, ಒಟ್ಟು 180 ಅಕ್ಷಾಂಶಗಳನ್ನು ನಾವು ನೋಡ್ತೀವಿ. ಈ ಗೋಳದ ಮಧ್ಯದಲ್ಲಿರ್ತಕ್ಕಂತಹ ಅಕ್ಷಾಂಶವನ್ನು ನಾವು 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ರೇಖೆ ಅಂತ ಕರಿತೀವಿ. ಇದು ಪ್ರಧಾನ ರೇಖೆ, ಪ್ರಧಾನ ಅಕ್ಷಾಂಶ, ಭೂಮಧ್ಯ ರೇಖೆ ಎಂಬ ಹೆಸರುಗಳಿಂದ ನಾವು ಇದನ್ನು ಕರಿತೀವಿ. ಇನ್ನು ಈ ಸಮಭಾಜಕ ರೇಖೆ ಭೂಮಿಯನ್ನು ಉತ್ತರ ಮತ್ತು ದಕ್ಷಿಣ ಗೋಳ ಅಂತ 2 ಸಮಗೋಳಗಳಾಗಿ ವಿಂಗಡಿಸ್ತದೆ. ಅಂತಂದರೆ ಸಮಭಾಜಕ ರೇಖೆಯಿಂದ ಉತ್ತರ ಧ್ರುವ ಪ್ರದೇಶದವರೆಗೆ ಇರತಕ್ಕಂತಹ ಭೂಮಿಯ ಭಾಗವನ್ನು ಉತ್ತರಾರ್ಧ ಗೋಳ ಅಂತ, ಮತ್ತು ಸಮಭಾಜಕ ರೇಖೆಯ ದಕ್ಷಿಣಕ್ಕೆ ಇರತಕ್ಕಂತಹ ಭೂಮಿಯ ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತ ನಾವು ಕರಿತೀವಿ. ಇನ್ನು ಅಕ್ಷಾಂಶಗಳು ಸಮಾನಾಂತರವಾಗಿರ್ತವೆ. ಇವು ಎಲ್ಲಿಯೂ ಕೂಡ ಒಂದಕ್ಕೊಂದು ಏನಾಗಂಗಿಲ್ಲಪ್ಪ ಅಂತಂದ್ರೆ ಕೂಡಂಗಿಲ್ಲ. ಇನ್ನು ಅಕ್ಷಾಂಶಗಳ ನಡುವೆ ಇರ್ತಕ್ಕಂಥ ದೂರ ಕೂಡ ಏನಿರ್ತದಪ್ಪ ಅಂತಂದ್ರೆ ಸಮ ಇರ್ತದೆ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವ ದೂರ 111 ಕಿಲೋಮೀಟರ್ ದೂರ ಇರ್ತದೆ. ಇನ್ನು ನಮ್ಮ ಭಾರತ ದೇಶ ಯಾವ ಒಂದು ಗೋಳದಲ್ಲಿ ಅದು ಲೊಕೇಟ್ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಈ ಭಾರತ ದೇಶ ಉತ್ತರಾರ್ಧ ಗೋಳದಲ್ಲಿದೆ. ಅದರಲ್ಲೂ ಉತ್ತರ ಪೂರ್ವ ಗೋಳಾರ್ಧದಲ್ಲಿ ನಾವು ನಮ್ಮ ದೇಶವನ್ನು ನೋಡ್ಬೋದು. ಈಗ ಸಾಮಾನ್ಯವಾಗಿ ಉತ್ತರಾರ್ಧ ಗೋಳದಲ್ಲಿ ಬರ್ತಕ್ಕಂಥ ದೇಶಗಳು ಭಾರತ, ಯುರೋಪ್ ಖಂಡದ ದೇಶಗಳು, ಏಷ್ಯಾ ಖಂಡ ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದೆ. ಆಫ್ರಿಕಾ ಖಂಡದ ಅರ್ಧ ಭಾಗ ಉತ್ತರಾರ್ಧ ಗೋಳದಲ್ಲಿ ನೋಡ್ಬೋದು. ಇನ್ನು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದ ಸ್ವಲ್ಪ ಭಾಗ ಉತ್ತರಾರ್ಧ ಗೋಳದಲ್ಲಿದೆ. ಇನ್ನುಳಿದಂತೆ ದಕ್ಷಿಣ ಆಫ್ರಿಕಾದ ಭಾಗ ಮತ್ತು ಆಸ್ಟ್ರೇಲಿಯಾ ಖಂಡಗಳು ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ನಾವು ದಕ್ಷಿಣಾರ್ಧ ಗೋಳದಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರಮುಖ ಅಕ್ಷಾಂಶಗಳು. ಇಲ್ಲಿ ಪ್ರಮುಖ ಅಕ್ಷಾಂಶಗಳು, ಕೆಲವು ಪ್ರಮುಖ ಅಕ್ಷಾಂಶಗಳನ್ನು ನಾವು ನೋಡ್ತೀವಿ. ಅಂದರೆ ಒಟ್ಟು 180 ಅಕ್ಷಾಂಶಗಳಲ್ಲಿ ಕೆಲವು ಮುಖ್ಯವಾದಂಥ ಅಕ್ಷಾಂಶಗಳಿದ್ದಾವೆ. ಅದರಲ್ಲಿ ಒಂದನ್ನು ನಾವು ಈಗ ನೋಡಿದ್ದೀವಿ. ಭೂಮಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಅಕ್ಷಾಂಶಕ್ಕೆ ಇಕ್ವೇಟರ್ ಅಂತ ಕರಿತೀವಿ. ಇದು ಒಂದು ಅಕ್ಷಾಂಶ.
ಇನ್ನು ಈ ಸಮಭಾಜಕ ವೃತ್ತದಿಂದ 23 ಉತ್ತರಕ್ಕೆ ಬಂದಾಗ ನಮಗೆ ಅಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಸಿಗ್ತದೆ. ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ಇನ್ನು ಅಷ್ಟೇ ಸಮಭಾಜಕ ವೃತ್ತ ರೇಖೆಯಿಂದ ಕೆಳಗೆ 23 ಡಿಗ್ರಿಗೆ ಬಂದರೆ ಅಲ್ಲಿ ಮಕರ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾಮ್ ಅಂತಕ್ಕಂತಹ ಒಂದು ಅಕ್ಷಾಂಶವನ್ನು ನಾವು ನೋಡ್ತೀವಿ. ಇನ್ನು ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮೇಲಕ್ಕೆ ಬಂದರೆ ಅಂದರೆ ಧ್ರುವ ಪ್ರದೇಶದ ಉತ್ತರ ಧ್ರುವದ ಕಡೆಗೆ ಬಂದರೆ ಅಲ್ಲಿ ಆರ್ಕಟಿಕ್ ಅಕ್ಷಾಂಶ ಅಂತ 66 ಡಿಗ್ರಿಗೆ ನಮಗೆ ಉತ್ತರದಲ್ಲಿ ಆರ್ಕಟಿಕ್ ಅಕ್ಷಾಂಶವನ್ನು ನಾವು ನೋಡ್ತೀವಿ, ಆರ್ಕಟಿಕ್ ವೃತ್ತವನ್ನು ನಾವು ನೋಡ್ತೀವಿ. ಇನ್ನು ಅದೇ ರೀತಿ ಕೆಳಗಡೆ ದಕ್ಷಿಣದಲ್ಲಿ ಹೋದಾಗ ಅಲ್ಲಿ ಮಕರ ಸಂಕ್ರಾಂತಿ ವೃತ್ತದಿಂದ ಮುಂದಕ್ಕೆ ಹೋದರೆ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ನಮಗೆ ಅಂಟಾರ್ಕಿಟಿಕ್ ವೃತ್ತ ಅಂತಕ್ಕಂಥದ್ದು 63 ಡಿಗ್ರಿನಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಒಟ್ಟು 5 ಪ್ರಮುಖ ಅಕ್ಷಾಂಶಗಳಿದ್ದಾವೆ: ಭೂಮಧ್ಯ ರೇಖೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ ಮತ್ತು ಅಂಟಾರ್ಕಿಟಿಕ್ ವೃತ್ತ ಅಂತಕ್ಕಂಥ 5 ಪ್ರಮುಖ ಅಕ್ಷಾಂಶಗಳನ್ನು ನಾವು ನೋಡಬಹುದು. ಇನ್ನು ಈ ಅಕ್ಷಾಂಶಗಳ ಆಧಾರದ ಮೇಲೆ ಗೋಳವನ್ನು ನಾವು ಮತ್ತೆ 3 ಝೋನ್ಗಳಾಗಿ ವಿಂಗಡಣೆ ಮಾಡ್ತೀವಿ. 3 ಝೋನುಗಳು ಯಾವ 3 ಝೋನುಗಳು ಅಂತಂದರೆ, ಸಮಭಾಜಕ ವೃತ್ತ ಪ್ರದೇಶದಿಂದ 23 ಉತ್ತರಕ್ಕೆ ಮತ್ತು ಸಮಭಾಜಕ ವೃತ್ತ ಪ್ರದೇಶದಿಂದ ದಕ್ಷಿಣಕ್ಕೆ 23 ಡಿಗ್ರಿವರೆಗೆ ಇರ್ತಕ್ಕಂತಹ ಪ್ರದೇಶವನ್ನು ನಾವು ಉಷ್ಣವಲಯ ಅಂತ ಕರಿತೀವಿ. ಯಾಕೆ ಇದನ್ನೇ ಉಷ್ಣವಲಯ ಅಂತ ಕರೆದರೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಭೂಮಿಯು ಉಬ್ಬಿರೋದ್ರಿಂದ ಅಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಅಲ್ಲಿ ವಾತಾವರಣ ಹೇಗಿರ್ತದಪ್ಪ ಅಂತಂದ್ರೆ ಉಷ್ಣ ವಾತಾವರಣ ಇರ್ತದೆ. ಅದಕ್ಕೆ ಈ ಒಂದು ವಲಯವನ್ನು ಉಷ್ಣವಲಯ ಅಂತ ಕರೀತಾರೆ. ಇನ್ನು 23 ಡಿಗ್ರಿ ಉತ್ತರದಿಂದ 66 ಡಿಗ್ರಿ ಉತ್ತರ ಮತ್ತು 23 ಡಿಗ್ರಿ ದಕ್ಷಿಣದಿಂದ 66 ಡಿಗ್ರಿ ದಕ್ಷಿಣದಲ್ಲಿರ್ತಕ್ಕಂತಹ ಈ ಒಂದು ವಲಯವನ್ನು ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ಸಮಶೀತೋಷ್ಣ ಅಂತಂದ್ರೆ ಅಲ್ಲಿ ಹೆಚ್ಚು ಉಷ್ಣನೂ ಇರೋದಿಲ್ಲ, ಹೆಚ್ಚು ಶೀತನೂ ಇರೋದಿಲ್ಲ, ಒಂದು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಕ್ಲೈಮ್ಯಾಟಿಕಲ್ ಕಂಡೀಷನ್ ಅಲ್ಲಿರುತ್ತೆ. ಹೀಗಾಗಿ ಅದನ್ನು ಸಮಶೀತೋಷ್ಣ ವಲಯ ಅಂತ ಕರೀತಾರೆ. ನಮ್ಮ ಭಾರತ ದೇಶ ಕೂಡ ನಾವು ಬಹುತೇಕ ಭಾಗ ಸಮಶೀತೋಷ್ಣ ವಲಯದಲ್ಲಿ ನಾವು ಇರೋದರಿಂದ ನಮ್ಮಲ್ಲಿ ಒಂದು ಮಾಡ್ರೇಟ್ ಆಗಿರ್ತಕ್ಕಂಥ ಕ್ಲೈಮ್ಯಾಟಿಕಲ್ ಕಂಡೀಷನನ್ನು ನಾವು ನೋಡ್ತೀವಿ. ಇನ್ನು 66 ಉತ್ತರದಿಂದ ಹಿಡಿದು ಉತ್ತರ ಧ್ರುವ ಪ್ರದೇಶದವರೆಗೆ ಅಂದರೆ 90 ಡಿಗ್ರಿವರೆಗೆ ಮತ್ತು ದಕ್ಷಿಣದಲ್ಲಿ 66 ಡಿಗ್ರಿದಿಂದ ಹಿಡಿದು ದಕ್ಷಿಣ ಧ್ರುವ ಪ್ರದೇಶದ ಅಂದರೆ ದಕ್ಷಿಣ 90 ಡಿಗ್ರಿವರೆಗೆ ಇರ್ತಕ್ಕಂತಹ ಒಂದು ವಲಯವನ್ನು ಶೀತ ವಲಯ ಅಂತ ಕರಿತೀವಿ. ಇಲ್ಲಿ ಯಾವಾಗಲೂ ಹಿಮಾಚ್ಛಾದಿತವಾಗಿರ್ತಕ್ಕಂತಹ ಮೈನಸ್ನಲ್ಲಿ ಇಲ್ಲಿ ಟೆಂಪ್ರೇಚರ್ ಇರ್ತದೆ. ಅಲ್ಲಿ ಅವುಗಳನ್ನು ನಾವು ನೋಡ್ತೀವಿ. ಅಂಟಾರ್ಟಿಕಾ ಖಂಡವನ್ನು ನಾವು ನೋಡಿದಾಗ ಅದು ಎಲ್ಲಿರ್ತಪ್ಪ ಅಂತಂದ್ರೆ ಶೀತ ವಲಯದಲ್ಲಿದೆ. ಅಲ್ಲಿ ಸಾಮಾನ್ಯವಾಗಿ ಮನುಷ್ಯರು ವಾಸಿಸಲಿಕ್ಕೆ ಇರತಕ್ಕಂತಹ ಅನುಕೂಲಕರವಾದಂಥ ವಾತಾವರಣ ಇರುವುದಿಲ್ಲ. ಅಲ್ಲಿ ಕೇವಲ ಕೆಲವು ಪ್ರಾಣಿಗಳು, ಹಿಮಕರಡಿ, ಹಿಮನಾಯಿ, ಹಿಮ ಸಾರಂಗದಂತಹ ಪ್ರಾಣಿಗಳನ್ನು ನಾವು ಮಾತ್ರ ಆ ಒಂದು ವಲಯದಲ್ಲಿ ನೋಡ್ತೀವಿ. ಹೀಗಾಗಿ ಇವು ಪ್ರಮುಖ ಅಕ್ಷಾಂಶ ವಲಯಗಳು: ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ. ಇನ್ನು ಮುಂದುವರಿತಾ ನಾವು ರೇಖಾಂಶಗಳನ್ನು ನೋಡೋದಾದರೆ, ಈ ರೇಖಾಂಶಗಳು ಗೋಳದ ಮೇಲೆ ದಕ್ಷಿಣೋತ್ತರವಾಗಿ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳು. ಅಕ್ಷಾಂಶಗಳು ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟರೆ ರೇಖಾಂಶಗಳು ದಕ್ಷಿಣೋತ್ತರವಾಗಿ ಎಳೆಯಲ್ಪಡ್ತವೆ. ಇನ್ನು ರೇಖಾಂಶಗಳ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ರೇಖಾಂಶಗಳು ಧ್ರುವ ಪ್ರದೇಶದಲ್ಲಿ ಕೂಡ್ತವೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೆಚ್ಚು ಅಂತರದಲ್ಲಿರ್ತವೆ. ಈ ಒಂದು ರೇಖಾಂಶಗಳನ್ನು ನಾವು ಗೋಳದ ಮೇಲೆ ದಕ್ಷಿಣೋತ್ತರವಾಗಿ ನೋಡ್ಬೋದಾಗಿದೆ. ಇನ್ನು ಒಟ್ಟು ರೇಖಾಂಶಗಳು ಎಷ್ಟಪ್ಪ ಅಂತಂದರೆ 360 ರೇಖಾಂಶಗಳಿದ್ದಾವೆ. ಇನ್ನು ಈ 360 ರೇಖಾಂಶಗಳಲ್ಲಿ 0 ಡಿಗ್ರಿ ರೇಖಾಂಶವನ್ನು ಯಾವ ರೀತಿಯಾಗಿ ನಾವು ಅಕ್ಷಾಂಶಗಳಲ್ಲಿ 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ರೇಖೆ ಅಂತ ಕರೆದ್ವಿ, ಹಾಗೆ 0 ಡಿಗ್ರಿ ರೇಖಾಂಶವನ್ನು ನಾವು ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಹಾಗಾದರೆ ಈ ಪ್ರಧಾನ ರೇಖಾಂಶ ಎಲ್ಲಿದೆ ಅಂತಂದರೆ, ಇದು ಲಂಡನ್ ದೇಶದ ಗ್ರೀನ್ವಿಚ್ ನಗರದ ಮೂಲಕ ಹಾದು ಹೋಗಿದೆ. ಅದಕ್ಕೆ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಇದನ್ನು ಕರಿತೀವಿ. GMT, ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಕರಿತೀವಿ. ಇದು ಅಂತಾರಾಷ್ಟ್ರೀಯ ಒಂದು ಸಮಯವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ರೇಖೆ ಇದಾಗಿದೆ. ಇನ್ನು ಪ್ರಧಾನ ರೇಖಾಂಶವು ಏನು ಮಾಡ್ತದಪ್ಪ ಅಂತಂದರೆ, ಇಡೀ ಗೋಳವನ್ನು 2 ಸಮಭಾಗಗಳನ್ನಾಗಿ ಮಾಡ್ತದೆ. ಈ ಪ್ರಧಾನ ರೇಖಾಂಶದ ಪೂರ್ವಕ್ಕೆ ಇರ್ತಕ್ಕಂಥ ಭಾಗವನ್ನು ಪೂರ್ವಾರ್ಧ ಗೋಳ ಅಂತ
ಮತ್ತು ಈ ಪ್ರಧಾನ ರೇಖಾಂಶದ ಪಶ್ಚಿಮಕ್ಕೆ ಇರತಕ್ಕಂಥ ಭಾಗವನ್ನು ಪಶ್ಚಿಮಾರ್ಧ ಗೋಳ ಅಂತ ಎರಡು ವಿಭಾಗಗಳಾಗಿ ಈ ಒಂದು ಪ್ರಧಾನ ರೇಖಾಂಶ ಗೋಳವನ್ನು ವಿಭಜಿಸ್ತದೆ. ಇನ್ನು ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ ಹೋದಂತೆ ಸಮಯ ಅಧಿಕವಾಗ್ತಾ ಹೋಗ್ತದೆ. ನೋಡ್ರಿ, ಅಂತಾರಾಷ್ಟ್ರೀಯ ಒಂದು ಸಮಯವನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ GMTಯಿಂದ ನಮಗೆ ಗೊತ್ತಾಗ್ತದೆ. ಈ GMT ಅಂದರೆ 0 ಡಿಗ್ರಿ ರೇಖಾಂಶದಿಂದ ಪೂರ್ವಕ್ಕೆ ಬಂದರೆ, ಪೂರ್ವಕ್ಕೆ ಅಂದರೆ ಈ ಕಡೆ ನಮ್ಮ ಭಾರತ ದೇಶ ಈ ಕಡೆ ಈ ಭಾಗಕ್ಕೆ ಬಂದಾಗ ಸಮಯ ಏನಾಗ್ಕೋತ ಹೋಗ್ತದಪ್ಪ ಅಂತಂದರೆ ಹೆಚ್ಚಾಗ್ತಾ ಹೋಗ್ತದೆ, ಪ್ಲಸ್ ಆಗ್ತಾ ಹೋಗ್ತದೆ. ಇನ್ನು ಈ ಪ್ರಧಾನ ರೇಖಾಂಶದಿಂದ ಪಶ್ಚಿಮಕ್ಕೆ ಹೋದಂತೆ ಏನಾಗ್ತದಪ್ಪ ಅಂತಂದ್ರೆ ಸಮಯ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಎಷ್ಟರ ಮಟ್ಟಿಗೆ ಹೆಚ್ಚು ಕಡಿಮೆ ಆಗ್ತದೆ ಅಂತಕ್ಕಂಥದಕ್ಕೂ ಕೂಡ ಒಂದು ಇಲ್ಲಿ ರೇಷೋ ಇದೆ. ಏನಪ್ಪ ಅಂತಂದರೆ, ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಸೂರ್ಯನ ಬೆಳಕು ತಲುಪಬೇಕಾದರೆ ತೆಗೆದುಕೊಳ್ತಕ್ಕಂಥ ಅವಧಿ ಎಷ್ಟಪ್ಪ ಅಂತಂದರೆ 4 ನಿಮಿಷ. ಈ ಒಂದು 4 ನಿಮಿಷದ ಲೆಕ್ಕದಲ್ಲಿ ಒಟ್ಟು ಎಷ್ಟು ರೇಖಾಂಶಗಳು ಇದ್ದಾವೆ ಅಷ್ಟು ರೇಖಾಂಶಗಳ ಆಧಾರದ ಮೇಲೆ ಪೂರ್ವಕ್ಕೆ ಹೋದಂತೆ ಸಮಯ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಪಶ್ಚಿಮಕ್ಕೆ ಹೋದಂತೆ ಸಮಯ ಏನಾಗ್ತದಪ್ಪ ಅಂತಂದರೆ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಈಗ GPS ಕ್ಯಾಮ್ರಾನಲ್ಲಿ ಒಂದು ಫೋಟೋವನ್ನು ಕ್ಲಿಕ್ ಮಾಡಿದಾಗ ನಮ್ಮ ಭಾರತ ದೇಶ ಗ್ರಿನ್ವಿಚ್ನಿಂದ ರೇಖೆಯಿಂದ ಎಷ್ಟು ದೂರದಲ್ಲಿದೆ, ಎಷ್ಟು ರೇಖಾಂಶ ದೂರದಲ್ಲಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 5.30 ನೋಡಿರಿ, ನಾವು GPS ಕ್ಯಾಮ್ರಾನಲ್ಲಿ ಒಂದು ಫೋಟೋವನ್ನು ತೆಗೆದಾಗ ನಾವು ಈ GMTಗಿಂತ ಎಷ್ಟು ಗಂಟೆ ಮುಂದಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಇಂಡಿಯಾನಲ್ಲಿ 5 ಗಂಟೆ 30 ನಿಮಿಷ ಆಗಿದೆ ಅಂತಂದರೆ ಅಲ್ಲಿ ಗ್ರಿನ್ವಿಚ್ನಲ್ಲಿ 1 ಗಂಟೆ ಸಮಯ ಆಗಿರುತ್ತೆ. ಅಂತಂದರೆ ಒಟ್ಟು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷದ ಕಾಲ ವ್ಯತ್ಯಾಸವನ್ನು ಲೆಕ್ಕ ಹಾಕಿದಾಗ ಗ್ರಿನ್ವಿಚ್ ಪ್ರಧಾನ ರೇಖಾಂಶದಿಂದ ಭಾರತದವರೆಗಿನ ದೂರ ಏನಿದೆ ಅದನ್ನು ನಾವು ಪೂರ್ವಕ್ಕಿರೋದ್ರಿಂದ ಪ್ಲಸ್ ಆಗ್ತಾ ಹೋಗ್ತೀವಿ. ಎಷ್ಟಪ್ಪ ಅಂತಂದ್ರೆ 5 ಗಂಟೆ 30 ನಿಮಿಷ ನಾವು ಮುಂದಿದ್ದೀವಿ ಅನ್ನೋದು ಗೊತ್ತಾಗ್ತದೆ. ಇನ್ನು 0 ಡಿಗ್ರಿ ರೇಖಾಂಶ ಹೆಂಗೆ ಸಮಯವನ್ನು ನಿರ್ಧರಿಸ್ತದನೋ ಹಾಗೆ ಅದೇ 0 ಡಿಗ್ರಿಗೆ ಅಭಿಮುಖವಾಗಿ ಅಂದರೆ ಅಪೋಸಿಟ್ ಡೈರೆಕ್ಷನ್ನಲ್ಲಿ 180 ಡಿಗ್ರಿ ರೇಖಾಂಶವನ್ನು ನಾವು ನೋಡ್ತೀವಿ. ಆ 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನರೇಖೆ ಅಂತ ಕರಿತೀವಿ. ಈ ಅಂತಾರಾಷ್ಟ್ರೀಯ ದಿನರೇಖೆ ಪೆಸಿಫಿಕ್ ಸಾಗರದ ಕೆಳಗೆ ಓರೆಯಾಗಿದೆ. ಇಲ್ಲಿ ಒಂದು ನಾವು ನೋಡ್ತೀವಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ನಾವು ಸಮಯವನ್ನು ಕಳೆದುಕೊಳ್ತೀವಿ. ಪಶ್ಚಿಮದಿಂದ ಪೂರ್ವಕ್ಕೆ ಬಂದಾಗ ಏನಾಗ್ತದಪ್ಪ ಅಂತಂದ್ರೆ ನಾವು ಸಮಯವನ್ನು ಗೇನ್ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಅಂತಾರಾಷ್ಟ್ರೀಯ ದಿನರೇಖೆಯ ಮೂಲಕ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ನೋಡ್ಬೋದಾಗಿದೆ. ಇನ್ನು ನಮ್ಮ ಭಾರತದ ವಿಷಯಕ್ಕೆ ಬಂದರೆ ಈಗ ಒಟ್ಟು 12 ಟೈಮ್ ಝೋನ್ಗಳನ್ನು ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಒಟ್ಟು 12 ಟೈಮ್ ಝೋನ್ಗಳು ಅಂತಂದರೆ ಈಗ GMTನಿಂದ ಪೂರ್ವಕ್ಕೆ 12 ಝೋನ್ಗಳು, GMTನಿಂದ ಪಶ್ಚಿಮಕ್ಕೆ 12 ಝೋನ್ಗಳು. ಬೇರೆ ಬೇರೆ ದೇಶಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಟೈಮ್ ಝೋನ್ಗಳನ್ನು ಹೊಂದಿದ್ದಾವೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಒಂದೇ ಒಂದು ಟೈಮ್ ಝೋನ್ ಇದೆ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಭಾರತವು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. ಯಾಕಂತಂದರೆ ಈ GMTನಿಂದ ಪೂರ್ವಕ್ಕೆ ಬರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಎಲ್ಲಿ ಲೊಕೇಟ್ ಆಗಿದಾವಪ್ಪ ಅಂತಂದ್ರೆ ಪೂರ್ವ ರೇಖಾಂಶಗಳ ಮಧ್ಯೆ ಲೊಕೇಟ್ ಆಗಿದ್ದಾವೆ. ಹಾಗಾದರೆ ನಮ್ಮ ಭಾರತ ದೇಶ ಯಾವ ರೇಖಾಂಶಗಳ ಮಧ್ಯೆ ಇದೆ ಅಂತಂದರೆ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ನಡುವೆ ನಮ್ಮ ಭಾರತ ದೇಶ ಇದೆ. ಹಾಗಾದರೆ ಈ 68.7 ಪೂರ್ವ ರೇಖಾಂಶ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಗುಜರಾತ್ ರಾಜ್ಯದ ಕಟ್ಟ ಕಡೆಯ ಹಳ್ಳಿ ಅಂತಂದರೆ ಅದರ ಹೆಸರು ಗುವಾರ್ಮೋಟ್ ಅಂತಕ್ಕಂಥದ್ದು. ನಾವು ಭಾರತದ ತುದಿಗಳನ್ನು ನೋಡುವಾಗ ಇದನ್ನು ಹೇಳ್ತೀವಿ ನಾವು. ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟು, ಭಾರತದ ಉತ್ತರ ತುದಿ ಇಂದಿರಾ ಕೋಲು, ಭಾರತದ ಪಶ್ಚಿಮ ತುದಿ ಗುವಾರ್ಮೋಟು, ಭಾರತದ ಪೂರ್ವ ತುದಿ ಕಿಬಿತು ಅಂತ ನೋಡ್ತೀವಿ ನಾವು. ಈಗ ಗೊತ್ತಾಗ್ತದೆ ಈ ಗುವಾರ್ಮೋಟ್ ಅಂತಕ್ಕಂಥದ್ದು ಭಾರತದ ಪಶ್ಚಿಮ ತುದಿಯಲ್ಲಿ ಬರ್ತಕ್ಕಂತಹ ಒಂದು ಗುಜರಾತಿನ ಒಂದು ಹಳ್ಳಿ. ಇನ್ನು ಭಾರತದ ಪೂರ್ವ ತುದಿ ಯಾವುದಪ್ಪ ಅಂತಂದರೆ ಅರುಣಾಚಲ ಪ್ರದೇಶದ ಕಿಬಿತು ಅಂತಕ್ಕಂಥ ಒಂದು ಗ್ರಾಮ. ಈ 2 ಗ್ರಾಮಗಳು ಅರುಣಾಚಲ ಪ್ರದೇಶದ ಕಿಬಿತು ಮತ್ತು ಗುಜರಾತಿನ ಗುವಾರ್ಮೋಟ್, ಈ 2 ರೇಖಾಂಶಗಳ ಮಧ್ಯೆ ನಮ್ಮ ಭಾರತ ದೇಶ ಏನಪ್ಪ ಅಂತಂದ್ರೆ ಹರಡಿಕೊಂಡಿದೆ. ಇನ್ನು ಒಟ್ಟು ಭಾರತದ ರೇಖಾಂಶಗಳ ವ್ಯಾಪ್ತಿ ಎಷ್ಟಪ್ಪ ಅಂತಂದ್ರೆ 29.18 ಡಿಗ್ರಿ ಏನಪ್ಪ ಅಂತಂದ್ರೆ ಭಾರತದ ರೇಖಾಂಶದ ಒಂದು ವ್ಯಾಪ್ತಿ. ಇನ್ನು ಭಾರತೀಯ ಪ್ರಮಾಣಿತ ಕಾಲರೇಖೆಯನ್ನು ಹೆಂಗೆ ಮಾಡ್ತಾರೆ
ಈಗ ನೋಡಿ ಒಟ್ಟು 29 ರೇಖಾಂಶಗಳಲ್ಲಿ ನಾವು ಲೆಕ್ಕ ಹಾಕಿದಾಗ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷಗಳ ಕಾಲ ವ್ಯತ್ಯಾಸವನ್ನು ನಾವು ಗಣನೆಯನ್ನು ಮಾಡಲಾಗಿ ಇಡೀ ಭಾರತ ದೇಶದಲ್ಲಿ ಅಂತಂದರೆ ಅರುಣಾಚಲ ಪ್ರದೇಶದ ಕಿಬಿತೂದಿಂದ ಗುಜರಾತಿನ ಗುವಾರ್ಮೋಟದವರೆಗೆ 2 ಗಂಟೆಗಳ ಕಾಲ ವ್ಯತ್ಯಾಸ ಆಗ್ತದೆ. 2 ಗಂಟೆಗಳ ಕಾಲ ವ್ಯತ್ಯಾಸ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅರುಣಾಚಲ ಪ್ರದೇಶದಲ್ಲಿ ಬೆಳಗ್ಗೆ 6 ಗಂಟೆ ಆಗಿದೆ ಅಂತಂದಾಗ ಇಲ್ಲಿ ಗುವಾರ್ಮೋಟದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಸಮಯ ಏನಾಗ್ತದೆ 2 ಗಂಟೆ, ಅದಕ್ಕಿಂತ ಏನಾಗ್ತದಪ್ಪ ಅಂತಂದ್ರೆ ಕಡಿಮೆ ಆಗ್ತದೆ, ಇಲ್ಲಿ 4 ಗಂಟೆ ಆಗಿರ್ತದೆ. ಈ ಒಂದು ಕಾಲ ವ್ಯತ್ಯಾಸದಿಂದ ಆಗತಕ್ಕಂತಹ ಗೊಂದಲಗಳನ್ನು ಸರಿಪಡಿಸುವ ಸಲುವಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಭಾರತೀಯ ಪ್ರಮಾಣಿತ ಕಾಲರೇಖೆ ಅಂತ ಒಂದು ಟೈಮ್ ಝೋನನ್ನು ಮಾಡಿಕೊಂಡಿದ್ದಾರೆ. ಅದು ಎಲ್ಲಿದಪ್ಪ ಅಂತಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಭಾರತೀಯ ಪ್ರಮಾಣಿತ ಕಾಲರೇಖೆಯಾಗಿ ಮಾಡಿಕೊಂಡಿದ್ದಾರೆ. ಈ ಒಂದು ರೇಖಾಂಶವು ಎಲ್ಲಿ ಹಾದೋಗಿದಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ಪ್ರಯಾಗರಾಜ್, ಏನು ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಸ್ಥಾನ ಇದೆ, ಅಲ್ಲಿ ಕುಂಭಮೇಳ ಏನು ನಡೀತು, ಅಲ್ಲಿ ಒಂದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಭಾರತೀಯ ಪ್ರಮಾಣಿತ ಕಾಲರೇಖೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಝೋನ್ ಅಂತ ಮಾಡ್ಕೊಂಡಿದ್ದಾರೆ. ಅಂತಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಭಾರತೀಯ ಪ್ರಮಾಣಿತ ಕಾಲರೇಖೆಯಿಂದ ಪೂರ್ವಕ್ಕೆ 1 ಗಂಟೆ ಮತ್ತು ಈ ಕಡೆ ಪಶ್ಚಿಮಕ್ಕೆ 1 ಗಂಟೆ. ಅಂತಂದರೆ ಈಗ 82.5 ಡಿಗ್ರಿ ಈ ಭಾರತೀಯ ಪ್ರಮಾಣಿತ ಕಾಲರೇಖಾಂಶದಿಂದ ಅರುಣಾಚಲ ಪ್ರದೇಶದ ಕಿಬಿತುವರೆಗೆ 1 ಗಂಟೆ ಮತ್ತು ಈ ISTನಿಂದ ಗುಜರಾತಿನ ಗುವಾರ್ಮೋಟದವರೆಗೆ 1 ಗಂಟೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಟೈಮ್ಗಳನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥವರು ತಮ್ಮ ಗಡಿಯಾರಗಳಲ್ಲಿ 1 ಗಂಟೆಯನ್ನು ಏನು ಮಾಡಬೇಕಾಗ್ತದೆ, ಹಿಂದಕ್ಕೆ ಬರಬೇಕಾಗ್ತದೆ. ಯಾಕಂದರೆ ಪೂರ್ವದವರು 1 ಗಂಟೆಯನ್ನು ಪಡ್ಕೊಂಡಿರ್ತಾರೆ. ಇನ್ನು ಅದೇ ರೀತಿ ಗುಜರಾತಿನ ಗುವಾರ್ಮೋಟದಲ್ಲಿರ್ತಕ್ಕಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ 1 ಗಂಟೆಯನ್ನು ತಮ್ಮ ಗಡಿಯಾರಗಳಲ್ಲಿ ಆ್ಯಡ್ ಮಾಡ್ಕೋಬೇಕಾಗ್ತದೆ. ಅಂತಂದ್ರೆ ಈ ಎಲ್ಲ ಗೊಂದಲವನ್ನು ಹೋಗಲಾಡಿಸ್ತಕ್ಕಂಥ ಉದ್ದೇಶದಿಂದ ಗುಜರಾತಿನ ಗುವಾರ್ಮೋಟದವರು, ಅರುಣಾಚಲ ಪ್ರದೇಶದ ಕಿಬಿತುದವರು ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರಯಾಗರಾಜದಲ್ಲಿರ್ತಕ್ಕಂತಹ ಈ ISTನಲ್ಲಿ ಏನು ಟೈಮ್ ಆಗ್ಯದಲ್ಲ ಅದಕ್ಕೆ ಅವರು ಏನು ಮಾಡಬೇಕಪ್ಪ ಅಂತಂದ್ರೆ ತಮ್ಮ ಗಡಿಯಾರಗಳನ್ನು ಅವರು ಹೊಂದಿಸ್ಕೊಳ್ಬೇಕಾಗ್ತದೆ. ಈ ಅರುಣಾಚಲ ಪ್ರದೇಶದಲ್ಲಿ 1 ಗಂಟೆ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ 11 ಗಂಟೆ ಆಗಿರ್ತದೆ ಗುಜರಾತ್ನಲ್ಲಿ. ಅದಕ್ಕೆ ಇವರು 1 ಗಂಟೆಯನ್ನು ಹೆಚ್ಚು ಮಾಡ್ಕೋಬೇಕು. ಅಂತಂದರೆ 11 ಗಂಟೆ ಆದವರು 12 ಗಂಟೆ ಮಾಡ್ಕೋಬೇಕು, 1 ಗಂಟೆ ಆದವರು 1 ಗಂಟೆಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಅಂತಂದ್ರೆ ಈ ಎಲ್ಲರ ಗಡಿಯಾರದಲ್ಲಿಯೂ 12 ಗಂಟೆನ ತೋರಿಸ್ಬೇಕು. ಅದು ಕಿಬಿತೂನಲ್ಲಿರ್ಬೋದು ಅಥವಾ ಗುವಾರ್ಮಠದಲ್ಲಿರ್ಬೋದು. ಹೀಗೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಕಾಲ ವ್ಯತ್ಯಾಸಗಳನ್ನು ನಾವು ಸರಿ ಹೊಂದಿಸುವ ಸಲುವಾಗಿ ಭಾರತೀಯ ಪ್ರಮಾಣಿತ ಕಾಲರೇಖೆಯನ್ನು ಮಾಡಿದ್ದಾರೆ. ಹೀಗೆ ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಒಂದು ಪ್ರದೇಶದ ಒಂದು ಲೊಕೇಶನನ್ನು, ಸ್ಥಾನವನ್ನು ಗುರುತಿಸುವುದರ ಜೊತೆಗೆ ಸಮಯವನ್ನು ಕೂಡ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಸಮಯದ ಗೊಂದಲಗಳನ್ನು ಕೂಡ ಹೋಗಲಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಮಾನ್ಯ ಜ್ಞಾನದ ದೃಷ್ಟಿಯಿಂದಲೂ ಕೂಡ ಒಂದು ಅತ್ಯಂತ ಉಪಯುಕ್ತವಾದಂತಹ ಟಾಪಿಕ್ ಇದಾಗಿದೆ ಅಂತ ತಿಳ್ಕೊಂಡು ಇಲ್ಲಿವರೆಗೆ ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಮಾಹಿತಿಯನ್ನು ತಮಗೆ ಒದಗಿಸಲಾಗಿದೆ. ಇದನ್ನು ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಬಳಸಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಇದು ನಿಮಗೆ ಸಹಾಯ ಆಗ್ತದೆ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.